ಬಳ್ಳಾರಿಯಲ್ಲಿ ದರ್ಶನ್ ಇದ್ದಾರೆ. ಈಗ ದರ್ಶನನ್ನ ನೋಡೋಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಬ್ಯಾರಕ್ನಿಂದ ಹೊರಗೆ ಬಂದಿದ್ದಾರೆ. ಅಂದ್ರೆ ಈಗ ವಿಜಯಲಕ್ಷ್ಮಿ ಅವರನ್ನ ಮಾತಾಡಿಸುವಂತ ನಿಟ್ಟಿನಲ್ಲಿ ದರ್ಶನ್ನ ಕರೆದುಕೊಂಡು ಬಂದಿದ್ದಾರೆ. ಈಗ ಮಾತಾಡ್ತಾರೆ, ಏನೇನು ಬೆಳವಣಿಗೆ ಆಗ್ತಾ ಇದೆ ದರ್ಶನ್ ಕೇಸ್ನಲ್ಲಿ. ಈಗ ಲಾಯರ್ ಯಾವ ರೀತಿಯಾಗಿ ವಾದವನ್ನ ಮಾಡ್ತಾ ಇದ್ರು. ಒಂದ್ ಕಡೆ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ, ನನಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ. ನೋಡಿ, ದರ್ಶನ್ ಬರ್ತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇವತ್ತು ಬಹಳ ಲವಲವಿಕೆಯಿಂದ ಬರ್ತಾ ಇದ್ದಾರೆ. ಒಂದು ಕಡೆ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ, ನಮ್ಮ ಕಕ್ಷಿದಾರಿಗೆ ಬೇಲನ್ನು ಕೊಡಬೇಕಾಗತ್ತೆ, ಯಾವ ಕಾರಣಕ್ಕೆ ಬೇಲನ್ನು ಕೊಡಬೇಕಾಗತ್ತೆ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ರು. ದರ್ಶನ್ ಒಂಥರ ನೋಡಿ ಮುಗುಳ್ನಗ್ತಾ ಬರ್ತಾ ಇದ್ದಾರೆ, ಏನೋ ಒಂಥರ ಖುಷಿ ಇದೆ. ಹೆಂಡತಿ ಬೇರೆ ಬಂದಿದ್ದಾರೆ ದರ್ಶನನ್ನು ನೋಡಲು. ಒಂದು ಕಡೆ ಮನೆಯಿಂದ ತಿಂಡಿ ತಿನಿಸುಗಳನ್ನು ತಂದಿದ್ದಾರೆ, ಸ್ಮೈಲ್ ಮಾಡ್ತಾ ಬರ್ತಿದ್ದಾರೆ, ಬಹಳ ಖುಷಿಯಿಂದ ಇದ್ದಾರೆ. ಎಲ್ಲೊಂದು ಕಡೆ ಜಾಮೀನು ಸಿಗುತ್ತೆ ಎನ್ನುವಂಥ ನಿರೀಕ್ಷೆ ಕೂಡ ಇದೆ. ನಾಳೆ ಬೇರೆ ಮತ್ತೆ ಈ ಬೇಲ್ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ವಾದ ಪ್ರತಿವಾದ ನಡೆಯುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗತ್ತೆ. ಈ ಏನೆಲ್ಲ ಬೆಳವಣಿಗೆ ಆಯಿತು ಅದ್ರ ಬಗ್ಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದಿಷ್ಟು ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇವತ್ತು. ಯಾಕಂತ ಹೇಳಿದ್ರೆ ಈ ಕೇಸ್ ವಿಚಾರ ಇರ್ಬೋದು, ಬೆನ್ನೋವಿನ ಸಮಸ್ಯೆಯಿಂದ ದರ್ಶನ್ ಬಳಲ್ತಾ ಇದ್ರು. ಒಂದು ಕಡೆ ದರ್ಶನ್ ಅಲ್ಲಿ ಜೈಲಲ್ಲಿರುವಂಥ ಹಾಸ್ಪಿಟ್ಲಲ್ಲಿ ತೋರಿಸೋಕ್ಕೂ ರೆಡಿ ಇಲ್ಲ, ನನಗೆ ಸ್ಕ್ಯಾನ್ ಮಾಡೋದು ಬೇಡ, ಮಾಡೋದಿದ್ರೆ ಬೆಂಗಳೂರಿಗೆ ಕರ್ತನ್ನಿ, ಬೆಂಗಳೂರಲ್ಲಿ ನನಗೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದಿಷ್ಟು ವಿಚಾರಗಳನ್ನು ಕೂಡ ವಿನಿಮಯ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ದರ್ಶನ್ ಪತ್ನಿಯವರು ಆಗಮಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ದರ್ಶನ್ ಕೂಡ ಒಂಥರ ಒಂದು ಲವಲವಿಕೆಯಿಂದ, ಖುಷಿ ಮುಗುಳ್ನಗೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ದರ್ಶನ್ ಪತ್ನಿಯನ್ನು ಮಾತನಾಡಿಸುವಂಥ ನಿಟ್ಟಿನಲ್ಲಿ ನೋಡಿ ಗಮನಿಸ್ತಾ ಇರ್ಬೋದು. ಆ ಬ್ಯಾರಕ್ನಿಂದ ಹೊರಗಡೆ ಬರ್ತಾ ಇರುವಂಥ ದೃಶ್ಯ, ಕಡೆ ಪೊಲೀಸ್ನವರು ಕರ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಈಗ ನೋಡಿ ಸ್ಮೈಲ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಕೆಲವೊಂದು ಕಡೆ ಬೇಲ್ ಸಿಗುವಂಥ ನಿರೀಕ್ಷೆ ಇರಬಹುದೇನೋ ದರ್ಶನ್ಗೆ ಅಂತ ಹೇಳಿದ್ರೆ, ದರ್ಶನ್ ಸಿ ವಿ ನಾಗೇಶ್ ಅವರನ್ನ ನಂಬಿದ್ದಾರೆ, ಬಹಳಷ್ಟು ನಂಬಿದ್ದಾರೆ. ಸಿ ವಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇಲ್ ಸಿಗುತ್ತೆ ಖಂಡಿತವಾಗಿ ಅನ್ನುವಂಥದ್ದು ಕೂಡ ದರ್ಶನ್ ಅವರ ನಿಲುವಾಗಿತ್ತು. ನೋಡಿ ಇನ್ನೊಂದು ಕಡೆಯಲ್ಲಿ ಅಲ್ಲಿ ಎದುರುಗಡೆ ಕೂಗ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್, ಜೈ ಡಿ ಬಾಸ್ ಅಂತಕೊಂಡು ಕೂಗ್ತಾ ಇದ್ದಾರೆ. ಅವ್ರು ನೋಡ್ಬಿಟ್ಟು ಒಂದು ಸ್ಮೈಲ್ ಬೇರೆ ದರ್ಶನ್ ಕೊಡ್ತಾ ಇದ್ದಾರೆ, ಬಹಳ ಖುಷಿ ಖುಷಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಒಂದ್ ಕಡೆ ವಿಜಯಲಕ್ಷ್ಮಿ ಭೇಟಿ ಮಾಡೋಕೆ ಬಂದಿದ್ದಾರೆ, ಇನ್ನೊಂದು ಕಡೆಯಲ್ಲಿ ದರ್ಶನ್ ಮುಖದಲ್ಲಿ ಒಂಥರ ಲವಲವಿಕೆ, ಮುಗುಳ್ನಗೆ ಎಲ್ಲವೂ ಕೂಡ ಇದೆ. ಬೇಲ್ ಸಿಗೋ ನಿರೀಕ್ಷೆಯಿಂದನ ಇದೆಲ್ಲ, ಅಥವಾ ಅಲ್ಲೇನಾದ್ರೂ ವ್ಯವಸ್ಥೆ ಐತೆ ಅಂತ? ನಿಕೇಶ್, ವಿಜಯಲಕ್ಷ್ಮಿ ಅವರು ಇವತ್ತು 8ನೇ ಬಾರಿಗೆ, ಅಂದ್ರೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದ 8ನೇ ಬಾರಿಗೆ ದರ್ಶನ್ ನೋಡೋದಕ್ಕೆ ಬಂದಿದ್ದಾರೆ. ಆದ್ರೆ ಈ ಬಾರಿ ಬಂದಿರತಕ್ಕಂತ ವಿಜಯಲಕ್ಷ್ಮಿ ಅವರು ಅವರ ಭೇಟಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಯಾಕಂದ್ರೆ ದರ್ಶನ್ ಅವರಿಗೆ ಕಳೆದ 4 ದಿನಗಳಿಂದ ಸಾಕಷ್ಟು ಬೆನ್ನು ನೋವಿದೆ. ಆದ್ರೆ ಅವರು ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನಾನು ಬೆಂಗಳೂರಿಗೆ ಹೋದ ಬಳಿಕ ಟ್ರೀಟ್ಮೆಂಟ್ ಪಡಿತೀನಿ ಅಂತ ಈಗಾಗಲೇ ಸ್ಕ್ಯಾನಿಂಗ್ ಕೂಡ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಹೀಗಾಗಿ ಜೈಲು ಸಿಬ್ಬಂದಿಯೇ ಈ ಬಾರಿ ವಿಜಯಲಕ್ಷ್ಮಿ ಅವರಿಗೆ ಕರೆ ಮಾಡಿ ದರ್ಶನ್ ಅವರು ಈ ರೀತಿಯಾದ ಮಂಡಾಟವನ್ನ ಮಾಡ್ತಾ ಇದ್ದಾರೆ, ನೀವು ಅವರಿಗೆ ಒಂದಷ್ಟು ಬುದ್ಧಿ ಹೇಳಬೇಕು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಕರೆಯನ್ನ ಮಾಡಿದ್ರು. ಹೀಗಾಗಿ ಈ ಬಾರಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಜೊತೆ ಆ ವಿಚಾರವಾಗಿ, ಅಂದ್ರೆ ಆರೋಗ್ಯದ ಸಂಬಂಧಪಟ್ಟಂತೆ ಚಿಕಿತ್ಸೆ ಪಡೆಯುವ ವಿಚಾರವಾಗಿ ಮಾತನಾಡೋದಕ್ಕೆ ಬಳ್ಳಾರಿಯಲ್ಲಿ ದರ್ಶನ್ ಇದ್ದಾರೆ. ಈಗ ದರ್ಶನನ್ನ ನೋಡೋಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಬ್ಯಾರಕ್ನಿಂದ ಹೊರಗೆ ಬಂದಿದ್ದಾರೆ. ಅಂದ್ರೆ ಈಗ ವಿಜಯಲಕ್ಷ್ಮಿ ಅವರನ್ನ ಮಾತಾಡಿಸುವಂತ ನಿಟ್ಟಿನಲ್ಲಿ ದರ್ಶನ್ನ ಕರೆದುಕೊಂಡು ಬಂದಿದ್ದಾರೆ. ಈಗ ಮಾತಾಡ್ತಾರೆ, ಏನೇನು ಬೆಳವಣಿಗೆ ಆಗ್ತಾ ಇದೆ ದರ್ಶನ್ ಕೇಸ್ನಲ್ಲಿ. ಈಗ ಲಾಯರ್ ಯಾವ ರೀತಿಯಾಗಿ ವಾದವನ್ನು ಮಾಡ್ತಾ ಇದ್ರು. ಒಂದು ಕಡೆ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ, ನನಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ. ನೋಡಿ, ದರ್ಶನ್ ಬರ್ತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇವತ್ತು ಬಹಳ ಲವಲವಿಕೆಯಿಂದ ಬರ್ತಾ ಇದ್ದಾರೆ. ಒಂದು ಕಡೆ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ, ನಮ್ಮ ಕಕ್ಷಿದಾರಿಗೆ ಬೇಲನ್ನು ಕೊಡಬೇಕಾಗತ್ತೆ, ಯಾವ ಕಾರಣಕ್ಕೆ ಬೇಲನ್ನು ಕೊಡಬೇಕಾಗತ್ತೆ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ರು. ದರ್ಶನ್ ಒಂಥರ ನೋಡಿ ಮುಗುಳ್ನಗ್ತಾ ಬರ್ತಾ ಇದ್ದಾರೆ, ಏನೋ ಒಂಥರ ಖುಷಿ ಇದೆ. ಹೆಂಡತಿ ಬೇರೆ ಬಂದಿದ್ದಾರೆ ದರ್ಶನನ್ನು ನೋಡಲು. ಒಂದು ಕಡೆ ಮನೆಯಿಂದ ತಿಂಡಿ ತಿನಿಸುಗಳನ್ನು ತಂದಿದ್ದಾರೆ, ಸ್ಮೈಲ್ ಮಾಡ್ತಾ ಬರ್ತಿದ್ದಾರೆ, ಬಹಳ ಖುಷಿಯಿಂದ ಇದ್ದಾರೆ. ಎಲ್ಲೊಂದು ಕಡೆ ಜಾಮೀನು ಸಿಗುತ್ತೆ ಎನ್ನುವಂಥ ನಿರೀಕ್ಷೆ ಕೂಡ ಇದೆ. ನಾಳೆ ಬೇರೆ ಮತ್ತೆ ಈ ಬೇಲ್ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ವಾದ ಪ್ರತಿವಾದ ನಡೆಯುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗತ್ತೆ. ಈ ಏನೆಲ್ಲ ಬೆಳವಣಿಗೆ ಆಯಿತು ಅದ್ರ ಬಗ್ಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದಿಷ್ಟು
ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇವತ್ತು. ಯಾಕಂತ ಹೇಳಿದ್ರೆ ಈ ಕೇಸ್ ವಿಚಾರ ಇರ್ಬೋದು, ಬೆನ್ನೋವಿನ ಸಮಸ್ಯೆಯಿಂದ ದರ್ಶನ್ ಬಳಲ್ತಾ ಇದ್ರು. ಒಂದು ಕಡೆ ದರ್ಶನ್ ಅಲ್ಲಿ ಜೈಲಲ್ಲಿರುವಂಥ ಹಾಸ್ಪಿಟ್ಲಲ್ಲಿ ತೋರಿಸೋಕ್ಕೂ ರೆಡಿ ಇಲ್ಲ, ನನಗೆ ಸ್ಕ್ಯಾನ್ ಮಾಡೋದು ಬೇಡ, ಮಾಡೋದಿದ್ರೆ ಬೆಂಗಳೂರಿಗೆ ಕರ್ತನ್ನಿ, ಬೆಂಗಳೂರಲ್ಲಿ ನನಗೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದಿಷ್ಟು ವಿಚಾರಗಳನ್ನು ಕೂಡ ವಿನಿಮಯ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ದರ್ಶನ್ ಪತ್ನಿಯವರು ಆಗಮಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ದರ್ಶನ್ ಕೂಡ ಒಂಥರ ಒಂದು ಲವಲವಿಕೆಯಿಂದ, ಖುಷಿ ಮುಗುಳ್ನಗೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ದರ್ಶನ್ ಪತ್ನಿಯನ್ನು ಮಾತನಾಡಿಸುವಂಥ ನಿಟ್ಟಿನಲ್ಲಿ ನೋಡಿ ಗಮನಿಸ್ತಾ ಇರ್ಬೋದು. ಆ ಬ್ಯಾರಕ್ನಿಂದ ಹೊರಗಡೆ ಬರ್ತಾ ಇರುವಂಥ ದೃಶ್ಯ, ಕಡೆ ಪೊಲೀಸ್ನವರು ಕರ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಈಗ ನೋಡಿ ಸ್ಮೈಲ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಕೆಲವೊಂದು ಕಡೆ ಬೇಲ್ ಸಿಗುವಂಥ ನಿರೀಕ್ಷೆ ಇರಬಹುದೇನೋ ದರ್ಶನ್ಗೆ ಅಂತ ಹೇಳಿದ್ರೆ, ದರ್ಶನ್ ಸಿ ವಿ ನಾಗೇಶ್ ಅವರನ್ನ ನಂಬಿದ್ದಾರೆ, ಬಹಳಷ್ಟು ನಂಬಿದ್ದಾರೆ. ಸಿ ವಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇಲ್ ಸಿಗುತ್ತೆ ಖಂಡಿತವಾಗಿ ಅನ್ನುವಂಥದ್ದು ಕೂಡ ದರ್ಶನ್ ಅವರ ನಿಲುವಾಗಿತ್ತು. ನೋಡಿ ಇನ್ನೊಂದು ಕಡೆಯಲ್ಲಿ ಅಲ್ಲಿ ಎದುರುಗಡೆ ಕೂಗ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್, ಜೈ ಡಿ ಬಾಸ್ ಅಂತಕೊಂಡು ಕೂಗ್ತಾ ಇದ್ದಾರೆ. ಅವ್ರು ನೋಡ್ಬಿಟ್ಟು ಒಂದು ಸ್ಮೈಲ್ ಬೇರೆ ದರ್ಶನ್ ಕೊಡ್ತಾ ಇದ್ದಾರೆ, ಬಹಳ ಖುಷಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಒಂದ್ ಕಡೆ ವಿಜಯಲಕ್ಷ್ಮಿ ಭೇಟಿ ಮಾಡೋಕೆ ಬಂದಿದ್ದಾರೆ, ಇನ್ನೊಂದು ಕಡೆಯಲ್ಲಿ ದರ್ಶನ್ ಮುಖದಲ್ಲಿ ಒಂಥರ ಲವಲವಿಕೆ, ಮುಗುಳ್ನಗೆ ಎಲ್ಲವೂ ಕೂಡ ಇದೆ. ಬೇಲ್ ಸಿಗೋ ನಿರೀಕ್ಷೆಯಿಂದನ ಇದೆಲ್ಲ, ಅಥವಾ ಅಲ್ಲೇನಾದ್ರೂ ವ್ಯವಸ್ಥೆ ಐತೆ ಅಂತ? ನಿಕೇಶ್, ವಿಜಯಲಕ್ಷ್ಮಿ ಅವರು ಇವತ್ತು 8ನೇ ಬಾರಿಗೆ, ಅಂದ್ರೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದ 8ನೇ ಬಾರಿಗೆ ದರ್ಶನ್ ನೋಡೋದಕ್ಕೆ ಬಂದಿದ್ದಾರೆ. ಆದ್ರೆ ಈ ಬಾರಿ ಬಂದಿರತಕ್ಕಂತ ವಿಜಯಲಕ್ಷ್ಮಿ ಅವರು ಅವರ ಭೇಟಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಯಾಕಂದ್ರೆ ದರ್ಶನ್ ಅವರಿಗೆ ಕಳೆದ 4 ದಿನಗಳಿಂದ ಸಾಕಷ್ಟು ಬೆನ್ನು ನೋವಿದೆ. ಆದ್ರೆ ಅವರು ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನಾನು ಬೆಂಗಳೂರಿಗೆ ಹೋದ ಬಳಿಕ ಟ್ರೀಟ್ಮೆಂಟ್ ಪಡಿತೀನಿ ಅಂತ ಈಗಾಗಲೇ ಸ್ಕ್ಯಾನಿಂಗ್ ಕೂಡ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಹೀಗಾಗಿ ಜೈಲು ಸಿಬ್ಬಂದಿಯೇ ಈ ಬಾರಿ ವಿಜಯಲಕ್ಷ್ಮಿ ಅವರಿಗೆ ಕರೆ ಮಾಡಿ ದರ್ಶನ್ ಅವರು ಈ ರೀತಿಯಾದ ಮಂಡಾಟವನ್ನ ಮಾಡ್ತಾ ಇದ್ದಾರೆ, ನೀವು ಅವರಿಗೆ ಒಂದಷ್ಟು ಬುದ್ಧಿ ಹೇಳಬೇಕು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಕರೆಯನ್ನ ಮಾಡಿದ್ರು. ಹೀಗಾಗಿ ಈ ಬಾರಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಜೊತೆ ಆ ವಿಚಾರವಾಗಿ, ಅಂದ್ರೆ ಆರೋಗ್ಯದ ಸಂಬಂಧಪಟ್ಟಂತೆ ಚಿಕಿತ್ಸೆ ಪಡೆಯುವ ವಿಚಾರವಾಗಿ ಮಾತನಾಡೋದಕ್ಕೆ ಬಂದಿದ್ದಾರೆ. ಕೇವಲ ವಿಜಯಲಕ್ಷ್ಮಿ ಮಾತ್ರವಲ್ಲ, ಅವರ ಜೊತೆಗೆ ಬಳ್ಳಾರಿಯಲ್ಲಿ ದರ್ಶನ್ ಇದ್ದಾರೆ. ಈಗ ದರ್ಶನ್ ಅನ್ನ ನೋಡೋಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಬ್ಯಾರಕ್ನಿಂದ ಹೊರಗೆ ಬಂದಿದ್ದಾರೆ. ಅಂದ್ರೆ ಈಗ ವಿಜಯಲಕ್ಷ್ಮಿ ಅವರನ್ನ ಮಾತಾಡಿಸುವಂತ ನಿಟ್ಟಿನಲ್ಲಿ ದರ್ಶನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಮಾತಾಡ್ತಾರೆ, ಏನೇನು ಬೆಳವಣಿಗೆ ಆಗ್ತಾ ಇದೆ ದರ್ಶನ್ ಕೇಸ್ನಲ್ಲಿ. ಈಗ ಲಾಯರ್ ಯಾವ ರೀತಿಯಾಗಿ ವಾದವನ್ನು ಮಾಡ್ತಾ ಇದ್ರು. ಒಂದು ಕಡೆ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ, ನನಗೆ ಬೇಲ್ ಸಿಗುತ್ತಾ ಇಲ್ವಂತ. ನೋಡಿ ದರ್ಶನ್ ಬರ್ತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇವತ್ತು ಬಹಳ ಲವಲವಿಕೆಯಿಂದ ಬರ್ತಾ ಇದ್ದಾರೆ. ಒಂದು ಕಡೆ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ, ನಮ್ಮ ಕಕ್ಷಿದಾರಿಗೆ ಬೇಲನ್ನು ಕೊಡಬೇಕಾಗತ್ತೆ, ಯಾವ ಕಾರಣಕ್ಕೆ ಬೇಲನ್ನು ಕೊಡಬೇಕಾಗತ್ತೆ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ರು. ದರ್ಶನ್ ಒಂಥರ ನೋಡಿ ಮುಗುಳ್ನಗ್ತಾ ಬರ್ತಾ ಇದ್ದಾರೆ, ಏನೋ ಒಂಥರ ಖುಷಿ ಇದೆ. ಹೆಂಡತಿ ಬೇರೆ ಬಂದಿದ್ದಾರೆ ದರ್ಶನನ್ನು ನೋಡಲು. ಒಂದು ಕಡೆ ಮನೆಯಿಂದ ತಿಂಡಿ ತಿನಿಸುಗಳನ್ನು ತಂದಿದ್ದಾರೆ, ಸ್ಮೈಲ್ ಮಾಡ್ತಾ ಬರ್ತಿದ್ದಾರೆ, ಬಹಳ ಖುಷಿಯಿಂದ ಇದ್ದಾರೆ. ಎಲ್ಲೊಂದು ಕಡೆ ಜಾಮೀನು ಸಿಗುತ್ತೆ ಎನ್ನುವಂಥ ನಿರೀಕ್ಷೆ ಕೂಡ ಇದೆ. ನಾಳೆ ಬೇರೆ ಮತ್ತೆ ಈ ಬೇಲ್ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ವಾದ ಪ್ರತಿವಾದ ನಡೆಯುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗತ್ತೆ. ಈ ಏನೆಲ್ಲ ಬೆಳವಣಿಗೆ ಆಯಿತು ಅದ್ರ ಬಗ್ಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದಿಷ್ಟು ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇವತ್ತು. ಯಾಕಂತ ಹೇಳಿದ್ರೆ ಈ ಕೇಸ್ ವಿಚಾರ ಇರ್ಬೋದು, ಬೆನ್ನೋವಿನ ಸಮಸ್ಯೆಯಿಂದ ದರ್ಶನ್ ಬಳಲ್ತಾ ಇದ್ರು. ಒಂದು ಕಡೆ ದರ್ಶನ್ ಅಲ್ಲಿ ಜೈಲಲ್ಲಿರುವಂಥ ಹಾಸ್ಪಿಟ್ಲಲ್ಲಿ ತೋರಿಸೋಕ್ಕೂ ರೆಡಿ ಇಲ್ಲ, ನನಗೆ ಸ್ಕ್ಯಾನ್ ಮಾಡೋದು ಬೇಡ, ಮಾಡೋದಿದ್ರೆ ಬೆಂಗಳೂರಿಗೆ ಕರ್ತನ್ನಿ, ಬೆಂಗಳೂರಲ್ಲಿ ನನಗೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದಿಷ್ಟು ವಿಚಾರಗಳನ್ನು ಕೂಡ ವಿನಿಮಯ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ದರ್ಶನ್ ಪತ್ನಿಯವರು ಆಗಮಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ದರ್ಶನ್ ಕೂಡ ಒಂಥರ ಒಂದು ಲವಲವಿಕೆಯಿಂದ, ಖುಷಿ ಮುಗುಳ್ನಗೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ದರ್ಶನ್ ಪತ್ನಿಯನ್ನು ಮಾತನಾಡಿಸುವಂಥ ನಿಟ್ಟಿನಲ್ಲಿ ನೋಡಿ ಗಮನಿಸ್ತಾ ಇರ್ಬೋದು. ಆ ಬ್ಯಾರಕ್ನಿಂದ ಹೊರಗಡೆ ಬರ್ತಾ ಇರುವಂಥ ದೃಶ್ಯ, ಕಡೆ ಪೊಲೀಸ್ನವರು ಕರ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಈಗ ನೋಡಿ ಸ್ಮೈಲ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಕೆಲವೊಂದು ಕಡೆ ಬೇಲ್ ಸಿಗುವಂಥ ನಿರೀಕ್ಷೆ ಇರಬಹುದೇನೋ ದರ್ಶನ್ಗೆ ಅಂತ ಹೇಳಿದ್ರೆ, ದರ್ಶನ್ ಸಿ ವಿ ನಾಗೇಶ್ ಅವರನ್ನ ನಂಬಿದ್ದಾರೆ, ಬಹಳಷ್ಟು ನಂಬಿದ್ದಾರೆ. ಸಿ ವಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇಲ್ ಸಿಗುತ್ತೆ ಖಂಡಿತವಾಗಿ ಅನ್ನುವಂಥದ್ದು ಕೂಡ ದರ್ಶನ್ ಅವರ ನಿಲುವಾಗಿತ್ತು. ನೋಡಿ ಇನ್ನೊಂದು ಕಡೆಯಲ್ಲಿ ಅಲ್ಲಿ ಎದುರುಗಡೆ ಕೂಗ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್, ಜೈ ಡಿ ಬಾಸ್ ಅಂತಕೊಂಡು ಕೂಗ್ತಾ ಇದ್ದಾರೆ. ಅವ್ರು ನೋಡ್ಬಿಟ್ಟು ಒಂದು ಸ್ಮೈಲ್ ಬೇರೆ ದರ್ಶನ್ ಕೊಡ್ತಾ ಇದ್ದಾರೆ, ಬಹಳ ಖುಷಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ರೇಣುಕಾದ್ಯ ಒಂದ್ ಕಡೆ ವಿಜಯಲಕ್ಷ್ಮಿ ಭೇಟಿ ಮಾಡೋಕೆ ಬಂದಿದ್ದಾರೆ, ಇನ್ನೊಂದು ಕಡೆಯಲ್ಲಿ ದರ್ಶನ್ ಮುಖದಲ್ಲಿ ಒಂಥರ ಲವಲವಿಕೆ ಮುಗುಳ್ನಗೆ ಎಲ್ಲವೂ ಕೂಡ ಇದೆ. ಬೇಲ್ ಸಿಗೋ ನಿರೀಕ್ಷೆಯಿಂದನ ಇದೆಲ್ಲ ಅಥವಾ ಅಲ್ಲೇನಾದ್ರೂ ವ್ಯವಸ್ಥೆ ಐತೆ ಅಂತ? ನಿಕೇಶ್, ವಿಜಯಲಕ್ಷ್ಮಿ ಅವರು ಇವತ್ತು 8ನೇ ಬಾರಿಗೆ ಅಂದ್ರೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದ 8ನೇ ಬಾರಿಗೆ ದರ್ಶನ್ ನೋಡೋದಕ್ಕೆ ಬಂದಿದ್ದಾರೆ. ಆದ್ರೆ ಈ ಬಾರಿ ಬಂದಿರತಕ್ಕಂತ ವಿಜಯಲಕ್ಷ್ಮಿ ಅವರು ಅವರ ಭೇಟಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಯಾಕಂದ್ರೆ ದರ್ಶನ್ ಅವರಿಗೆ ಕಳೆದ 4 ದಿನಗಳಿಂದ ಸಾಕಷ್ಟು ಬೆನ್ನು ನೋವಿದೆ. ಆದ್ರೆ ಅವರು ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನಾನು ಬೆಂಗಳೂರಿಗೆ ಹೋದ ಬಳಿಕ ಟ್ರೀಟ್ಮೆಂಟ್ ಪಡಿತೀನಿ ಅಂತ ಈಗಾಗಲೇ ಸ್ಕ್ಯಾನಿಂಗ್ ಕೂಡ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಹೀಗಾಗಿ ಜೈಲು ಸಿಬ್ಬಂದಿಯೇ ಈ ಬಾರಿ ವಿಜಯಲಕ್ಷ್ಮಿ ಅವರಿಗೆ ಕರೆ ಮಾಡಿ ದರ್ಶನ್ ಅವರು ಈ ರೀತಿಯಾದ ಮೊಂಡಾಟವನ್ನ ಮಾಡ್ತಾ ಇದ್ದಾರೆ, ನೀವು ಅವರಿಗೆ ಒಂದಷ್ಟು ಬುದ್ಧಿ ಹೇಳಬೇಕು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಕರೆಯನ್ನ ಮಾಡಿದ್ರು. ಹೀಗಾಗಿ ಈ ಬಾರಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಜೊತೆ ಆ ವಿಚಾರ ಬಗ್ಗೆ ಅಂದ್ರೆ ಆರೋಗ್ಯದ ಸಂಬಂಧಪಟ್ಟ